ಚಂಚಲಗೂಡ ಸೆಂಟ್ರಲ್ ಜೈಲಿನಿಂದ ಅಲ್ಲು ಅರ್ಜುನ್ ಬೆಳಗ್ಗೆ ರಿಲೀಸ್ ಆಗಿದ್ದಾರೆ. 6:35ಕ್ಕೆ ಜೈಲಿಂದ ರಿಲೀಸ್ ಆಗಿದ್ದಾರೆ ನಟ ಅಲ್ಲು ಅರ್ಜುನ್. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಹಿಂಬದಿ ಗೇಟ್ನಿಂದ ಅಂದ್ರೆ ಜೈಲಿನ ಹಿಂಬದಿ ಗೇಟ್ನಿಂದ ಅವರನ್ನ ಹೊರಗಡೆ ಕರೆತರಲಾಯಿತು. ಸಂಧ್ಯಾ ಥಿಯೇಟರ್ನ ಬಳಿ ಕಾಲ್ ತುಳಿತ ಹಾಗೂ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಗ್ಗೆ ಅವರನ್ನ ಅರೆಸ್ಟ್ ಮಾಡಿದ್ರು. ಮಧ್ಯಾಹ್ನ ಜೈಲಾಯಿತು, ಸಂಜೆ ಬೇಲಾಯಿತು, ಇವತ್ತು ರಿಲೀಸ್ ಆಗಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಮನೆಗೆ ತೆರಳಿದ್ದಾರೆ ನಟ ಅಲ್ಲು ಅರ್ಜುನ್ ಮನೆಗೆ ಟಾಲಿವುಡ್ನ ಬೇರೆ ಬೇರೆ ಗಣ್ಯರು, ನಟರು, ಹಿರಿಯ ನಟರು ಕೂಡ ಭೇಟಿ ಕೊಟ್ಟು ಅರ್ಜುನ್ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಅರ್ಜುನ್ ಅವರಿಗೆ ರಾಜಕಾರಣಿಗಳು ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ನಟ ನಟಿಯರು ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಪ್ರಕರಣದಲ್ಲಿ ಇವ್ರನ್ನ ಹೇಗೆ ಅರೆಸ್ಟ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. A1 ಆರೋಪಿ ಬಿಟ್ಟಿದ್ದಾರೆ, A2 ಆರೋಪಿ ಬಿಟ್ಟಿದ್ದಾರೆ, A11 ಆರೋಪಿಯನ್ನ ಇವರು ಕರ್ಕೊಂಡು ಹೋಗಿದ್ದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆ ಮಾಡಲಾಗ್ತಾ ಇದೆ. ಅಲ್ಲಿ ಆಗಿರೋದು ಸೆಕ್ಯೂರಿಟಿ ಸಮಸ್ಯೆಯಿಂದ ಇಷ್ಟೆಲ್ಲ ಕಾಲ್ ತುಳಿತ ಆಯಿತು. ಸೊ ಅಲ್ಲಿಗೆ ಆ ವಿಷಯವನ್ನ ಕನ್ಸಿಡರ್ ಯಾಕೆ ಮಾಡಲಿಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಕೋರ್ಟ್ ಕೂಡ ಇದೇ ಹೇಳ್ತು. ಒಬ್ಬ ಸಾಮಾನ್ಯ ವೀವರ್ ಆಗಿ ಮೂವಿ ನೋಡೋದಕ್ಕಂತ ಹೇಳಿ ಅಲ್ಲು ಅರ್ಜುನ್ ಅವರು ಸಿನಿಮಾ ಥಿಯೇಟರ್ಗೆ ಹೋಗಿದ್ದಾರೆ. ಹಾಗಾದ್ರೆ ಅವರು ಸಿನಿಮಾ ನೋಡ್ಲೂಬಾರ್ದಾ, ವೀಕ್ಷಿಸಲೂಬಾರ್ದಾ ಅನ್ನುವಂತಹ ಪ್ರಶ್ನೆಯನ್ನ ಕೋರ್ಟ್ನಲ್ಲೂ ಕೂಡ ಮಾಡಲಾಯಿತು. ಈಗ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ, ಅಲ್ಲು ಅರ್ಜುನ್ ರಿಲೀಸ್ ಆಗಿ ಮನೆಗೆ ಬಂದ ನಂತರ, ಗೀತಾ ಆರ್ಟ್ಸ್ಗೆ ಬಂದ ನಂತರ ಅವರ ಕುಟುಂಬಸ್ಥರು, ಅತ್ಯಾಪ್ತರು ಅವ್ರನ್ನ ವೆಲ್ಕಮ್ ಮಾಡಿಕೊಳ್ತಿದ್ದಾರೆ. ಇನ್ನು ಅವರ ಇಬ್ಬರು ಮಕ್ಕಳು ಕೂಡ ನಿನ್ನೆ ರಾತ್ರಿವರೆಗೂ ತಂದೆ ವಾಪಸ್ ಮನೆಗೆ ಬರ್ತಾರೆ ಅಂತ ಹೇಳಿ ಹೊರಗಡೆನೆ ಕಾಯ್ತಾ ಇದ್ರು. ಈಗ ಅಲ್ಲು ಅರ್ಜುನ್ ಮನೆಗೆ ಬರ್ತಾ ಇದ್ದಂತೆ ಮನೆಯಲ್ಲಿ ಖುಷಿಯ ವಾತಾವರಣ, ಅಭಿಮಾನಿಗಳಲ್ಲೂ ಕೂಡ ಒಂದು ರೀತಿ ಖುಷಿಯ ವಾತಾವರಣ. ಯಾಕಂದ್ರೆ ನಿನ್ನೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದ್ದದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಕಾನೂನಿನ ಮೇಲೆ ನಂಬಿಕೆ ಇದೆ, ಕೋರ್ಟ್ ಮೇಲೆ ನಂಬಿಕೆ ಇದೆ, ಅಭಿಮಾನಿಗಳ ಮೇಲೆ ನನಗೆ ನಂಬಿಕೆ ಇದೆ ಅನ್ನೋದನ್ನ ಅಲ್ಲು ಅರ್ಜುನ್ ರಿಲೀಸ್ ಆಗಿ ಬಂದ ನಂತರ ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನಾನು ಎಲ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನನಗೆ ಕಾನ್ಫಿಡೆಂಟ್ ಇದೆ, ನನಗೆ ನಂಬಿಕೆ ಇದೆ ಅನ್ನೋದನ್ನ ಅಲ್ಲು ಅರ್ಜುನ್ ರಿಲೀಸ್ನ ಬಳಿಕ ಹೇಳಿರುವಂತಹ ಮಾತು. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very, very unfortunate that we went to watch a film and there was an accident, that is totally unintentional. Went to watch a movie and due to an unfortunate accident, there's been a loss of a person. And we're always very sorry for whatever's genuinely happened. And it's purely out of my personal control. And I've been doing that for the last 20 years. Last 20 years I've been going to watch my films, and I've been to that place not just only for my uncle's films. I've been there more than 30 times in my life. And never something like this has ever happened. It is purely accidental, purely unfortunate. And I will be there for the family to support them in whatever way I can. We can never cover the loss of the death of a person, but in whatever possible way I will be there for the family to support them. And once again, I'd like to thank each and every one of you from all over. बहुत शुक्रिया सबके लिए. अंदर के प्रति ఒక్కరికి చూసే ప్రతి ఒక్కరికి ధన్యవాదాలు తెలియజేస్తున్నాను. థ్యాంక్ యూ. ಕಾಲ್ ತುಳಿತದಲ್ಲಿ ಮೃತ ಮಹಿಳೆಯ ಪತಿ ಕೊಟ್ಟಂತಹ ದೂರಿನ ಅನ್ವಯ ಪ್ರಕರಣದ A11 ಆರೋಪಿ ಅಲ್ಲು ಅರ್ಜುನ್ ಅವರನ್ನ ನಿನ್ನೆ ಬೆಳಗ್ಗೆ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಬೆಳಗ್ಗೆ ಅವ್ರನ್ನ ರಿಲೀಸ್ ಮಾಡಲಾಗಿದೆ. ಮನೆಗೆ ಬರ್ತಾ ಇದ್ದಂತೆ ಮನೆಯ ಕುಟುಂಬಸ್ಥರು, ಅತ್ಯಾಪ್ತರು ಅವರೆಲ್ಲರಿಗೂ ಕೂಡ ವೆಲ್ಕಮ್ ಮಾಡಿಕೊಳ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಒಂದು ಭಾಗದಲ್ಲಿ, ಮತ್ತೊಂದು ಭಾಗದಲ್ಲಿ ತಂದೆ ಬರ್ತಾ ಇದ್ದಂತೆ ಇಬ್ಬರು ಮಕ್ಕಳು ಓಡೋಡಿ ಬಂದು ತಂದೆಯನ್ನ ಅಪ್ಪಿಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಕಾರಣ ನಿನ್ನೆ ತಡರಾತ್ರಿವರೆಗೂ ಕೂಡ ಆ ಇಬ್ಬರು ಮಕ್ಕಳು ಹೊರಗಡೆನೆ ವೇಟ್ ಮಾಡ್ತಾ ಇದ್ರು, ತಮ್ಮ ತಂದೆಯ ಬರುವಿಕೆಗಾಗಿ ಅವರು ನೋಡ್ತಾ ಇದ್ರು. ಇನ್ನು ಈ ಘಟನೆ ಬಗ್ಗೆ ಮಾತಾಡಿರುವಂತಹ ಅಲ್ಲು ಅರ್ಜುನ್, ಇದು ಒಂದು ಅನಿರೀಕ್ಷಿತ ಘಟನೆ, ಯಾರು ಕೂಡ ನಿರೀಕ್ಷಿಸಿರ್ಲಿಲ್ಲ. ಹೀಗಿದ್ರೂ ಕೂಡ ನಾನು ಮೃತ ಮಹಿಳೆಯ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೀನಿ. ಕುಟುಂಬಸ್ಥರಿಗೆ ದೇವರು ಸಮಾಧಾನ ಭರಿಸುವಂತಹ ಆ ಶಕ್ತಿ, ನೋವು ಭರಿಸುವಂತಹ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ತೀನಿ. ಅದರ ಜೊತೆಗೆ ಕಾನೂನಿನ ಮೇಲೆ ಮತ್ತು
ಅಭಿಮಾನಿಗಳ ಮೇಲೆ, ಮನೆಯವರ ಮೇಲೆ ನನಗೆ ನಂಬಿಕೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು 3 ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಹಿರಿಯ ನಟ ಚಿರಂಜೀವಿ ಅವರು ಈ ಘಟನೆ ಆದ ನಂತರ ತಮ್ಮ ಶೂಟಿಂಗ್ನ ಕ್ವಿಟ್ ಮಾಡಿ ಅಲ್ಲು ಅರ್ಜುನ್ ಅವರ ಮನೆಗೆ ವಿಸಿಟ್ ಮಾಡಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ ಮತ್ತು ಅಲ್ಲು ಅರ್ಜುನ್ ಪರವಾಗಿ ನಿಂತಿದ್ದಾರೆ. ಕೇವಲ ಚಿರಂಜೀವಿ ಅಷ್ಟೇ ಅಲ್ಲ, ಬೇರೆ ಬೇರೆ ನಟರು ಕೂಡ ಅಲ್ಲು ಅರ್ಜುನ್ ಅವರ ಮನೆಗೆ ಧಾವಿಸಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಮತ್ತು ಅಲ್ಲು ಅರ್ಜುನ್ ಅವರ ಪರವಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ರವಾನಿಸಿದ್ದಾರೆ. 2ನೇ ವಿಜುವಲ್, ಒಂದು ರಾತ್ರಿ ಚಂಚಲಗೂಡ ಸೆಂಟ್ರಲ್ ಜೈಲಲ್ಲಿ ಕಳೆದ ನಂತರ ಅಲ್ಲು ಅರ್ಜುನ್ ಮನೆಗೆ ಬರ್ತಾ ಇದ್ದಂತೆ ಅವ್ರಿಗೆ ದೃಷ್ಟಿ ತೆಗೆಯೋ ಮೂಲಕ ಮನೆಗೆ ಬರಮಾಡಿಕೊಂಡಿರುವಂತಹ ದೃಶ್ಯ ಗಮನಿಸ್ತಾ ಇದ್ರಿ. ಮತ್ತೊಂದು ಭಾಗದಲ್ಲಿ ಜೈಲಿಂದ ಅಲ್ಲು ಅರ್ಜುನ್ ಮನೆಗೆ ಬರ್ತಾ ಇದ್ದಂತೆ ಓಡೋಡಿ ಬಂದು ಇಬ್ಬರು ಮಕ್ಕಳು ಅವ್ರನ್ನ ಅಪ್ಪಿಕೊಂಡು ಸ್ವಾಗತಿಸಿದ್ದಾರೆ. ಕುಟುಂಬಸ್ಥರು ಕೂಡ ಅವ್ರಿಗೆ ಒಂದು ಹಗ್ ಮಾಡೋ ಮೂಲಕ ಸ್ವಾಗತಿಸಿರುವಂತಹ ದೃಶ್ಯ ಗಮನಿಸ್ತಾ ಇದ್ರಿ. ಅಭಿಮಾನಿಗಳು ಕೂಡ ಆ ಗೀತಾ ಆರ್ಟ್ಸ್ ಕಟ್ಟಡದ ಮುಂಭಾಗ ಜಮಾವಣೆಗೊಂಡಿದ್ರು. ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಳ್ಳಬಹುದು, ಟ್ರಾಫಿಕ್ ಸಮಸ್ಯೆ ಆಗಬಹುದು ಅಥವಾ ಬೇರೆ ಇನ್ನೇನೋ ಸಮಸ್ಯೆಗಳು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಜೈಲಿನ ಹಿಂಬದಿ ಡೋರ್ನಿಂದ ಅಲ್ಲು ಅರ್ಜುನ್ ಅವರಿಗೆ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಕಳುಹಿಸಿಕೊಡುವಂತಹ ಕೆಲಸ ಮಾಡಲಾಯಿತು. 4 ವಾರಗಳ ಕಾಲ ಮಧ್ಯಂತರ ಜಾಮೀನು ಹೈಕೋರ್ಟ್ ನೀಡಿದೆ. ರಾತ್ರಿಯಿಂದಲೇ ಜೈಲಿನ ಮುಂಭಾಗ ಅಭಿಮಾನಿಗಳು ಬರ್ತಾ ಇದ್ರು. ಯಾವುದೇ ಕ್ಷಣದಲ್ಲಾದ್ರೂ ಅಲ್ಲು ಅರ್ಜುನ್ ಅವರು ರಿಲೀಸ್ ಆಗ್ತಾರೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಇನ್ನು ಪೊಲೀಸರ ವಿರುದ್ಧ ಧಿಕ್ಕಾರಗಳನ್ನ ಅಭಿಮಾನಿಗಳು ಕೂಗ್ತಾ ಇದ್ರು. ಪುಷ್ಪನಿಗೆ ಮಧ್ಯಂತರ ಜಾಮೀನು ಸಿಕ್ಕರೂ ಕೂಡ ರಾತ್ರಿ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಯಾಕಂದ್ರೆ ಆ ಜಾಮೀನಿನ ಪ್ರತಿ ಏನಿದೆ ಅದು ಜೈಲಾಧಿಕಾರಿಗಳಿಗೆ ಬೆಳಗ್ಗೆ ರೀಚ್ ಆಗಿದೆ ಅನ್ನೋ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಈಗ ಪುಷ್ಪರಾಜ್ ರಿಲೀಸ್ ಆಗಿ ಮನೆಗೆ ವಾಪಸ್ ಆಗಿದ್ದಾರೆ. ಅವರಿಗೆ ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಸಭಾ, ನಿನ್ನೆ ಅಲ್ಲು ಅರ್ಜುನ್ ಅವರನ್ನ ರೇವತಿ ಅನ್ನುವಂತಹ ಮಹಿಳೆ ಕಾಲ್ದುಳಿತದಿಂದ ಸಾವಿಗೀಡಾಗಿರುವಂತಹ ಪ್ರಕರಣದಲ್ಲಿ ಅವರನ್ನ ಬಂಧಿಸಲಾಗಿತ್ತು. ಆದ್ರೆ ಈ ಬಂಧನದ ಬಗ್ಗೆ ದೊಡ್ಡ ರಾಜಕೀಯ ಚರ್ಚೆಗಳು ನಡೀತಿದ್ದಾವೆ. ಮತ್ತೊಂದು ಕಡೆಗೆ ಏನಂದ್ರೆ, ಈ ಒಂದು ಅಲ್ಲು ಅರ್ಜುನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಹೈಕೋರ್ಟ್ ಮಧ್ಯಂತರ ಏನಂದ್ರೆ ಜಾಮೀನನ್ನು ನೀಡಿತ್ತು. ಆ ಜಾಮೀನು ನಿನ್ನೆ ತಡರಾತ್ರಿ ಆಗಿರುವಂತಹ ಕಾರಣಕ್ಕೆ, ಯಾಕಂದ್ರೆ ಕೋರ್ಟ್ ಆದೇಶ ಬಂದಿರುವಂತದ್ದೇ 6:45 ಹಾಗಾಗಿ ಆ ಒಂದು ಆದೇಶದ ಪ್ರತಿಯನ್ನ ತೆಗೆದುಕೊಂಡು ಚಂಚಲಗೂಡು ಜೈಲಿಗೆ ಬಂದು ಅಲ್ಲಿ ಅವರಿಗೆ ಅಧಿಕಾರಿಗೆ ಸಬ್ಮಿಟ್ ಮಾಡುವಂತಹ ಸಂದರ್ಭದಲ್ಲಿ ಅದಾಗಲೇ 7:15 ಆಗಿತ್ತು. ಆ ಕಾರಣಕ್ಕಾಗಿ 7 ಗಂಟೆಯ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಸಹಿತ ಪ್ರೊಸೀಜರ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಅಧಿಕಾರಿಗಳು ಹೇಳಿರುವಂತಹ ಕಾರಣಕ್ಕಾಗಿ ಅವರು ನಿನ್ನೆ 1 ದಿವಸಗಳ ಕಾಲ ಜೈಲಿನಲ್ಲೇ ಇರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಯಿತು. ಆದ್ರೆ ಯಾವಾಗ ಜೈಲಿನಲ್ಲಿ ಇದ್ರು ಆ ಸಂದರ್ಭದಲ್ಲೂ ಸಹಿತ ಅಭಿಮಾನಿಗಳು ಸಹಿತ ಅದೇ ಒಂದು ಚಂಚಲಗೂಡಿನ ಜೈಲಿನ ಹೊರಭಾಗದಲ್ಲಿ ಮತ್ತೆ ಅವರ ರಿಲೇಟಿವ್ಸ್ ಸಹಿತ ದೊಡ್ಡ ಮಟ್ಟದಲ್ಲಿ ಸೇರ್ಪಡೆಯಾಗಿದ್ರು. ಕಾರಣ ಏನು ಅಂದ್ರೆ, ಬಹುತೇಕ ಇವತ್ತು ರಾತ್ರಿ ಏನೇ ಇದ್ರು ಸಹಿತ ಅಂದ್ರೆ ನಿನ್ನೆ ತಡರಾತ್ರಿ ಅವರು ಹೊರಗಡೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆನ ಇಟ್ಕೊಳ್ಳಾಗಿತ್ತು. ಆದ್ರೆ ಕೊನೆಗೂ ಸಹಿತ ಬರೋದಕ್ಕೆ ಆಗದೇ ಇರುವಂತಹ ಕಾರಣಕ್ಕಾಗಿ ಇವತ್ತು ಬೆಳಿಗ್ಗೆ 6:30 ಅವರು ಚಂಚಲಗೂಡು ಜೈಲಿನಿಂದ ಹೊರಗಡೆ ಬರ್ತಾರೆ. ಆ ಹೊರಗಡೆ ಬಂದಂತಹ ಸಂದರ್ಭದಲ್ಲೂ ಸಹಿತ ತುಂಬಾ ಜನ ಅಭಿಮಾನಿಗಳು ಮತ್ತೆ ಕುಟುಂಬಸ್ಥರು ಸಹಿತ ಕಾದ್ಕೊಂಡು ನಿಂತ್ಕೊಂಡಿದ್ರು. ಅವ್ರನ್ನ ಕೊನೆಗೆ ಮನೆಗೆ ಕರ್ಕೊಂಡು ಹೋಗಲಾಗುತ್ತೆ. ಆದ್ರೆ ಮನೆಯಲ್ಲಿ ಹೋದಂತಹ ಸಂದರ್ಭದಲ್ಲೂ ಸಹಿತ ಏನಂದ್ರೆ ಅವ್ರನ್ನ ಬರಮಾಡಿಕೊಳ್ಳೋದಕ್ಕೆ ಕುಟುಂಬಸ್ಥರು ಎಲ್ಲರೂ ಸಹಿತ ಕಾದಿದ್ರು. ಕಾರಣ ಏನು ಅಂತಂದ್ರೆ ನಿನ್ನೆ ತಡರಾತ್ರಿನೇ ಬರ್ತಾರೆ ಅಂತ ನಿರೀಕ್ಷೆನ ಇಟ್ಕೊಳ್ಳಾಗಿತ್ತು. ಆದ್ರೆ ಬರೆದಿರುವಂತಹ ಕಾರಣಕ್ಕಾಗಿ ಅವ್ರಿಗೆ ಏನಂದ್ರೆ ಆರತಿಯನ್ನ ಬೆಳಗುವ ಮೂಲಕವಾಗಿ ಮತ್ತೆ ಅದರ ಜೊತೆಗೆ ಅವರ ಮಕ್ಕಳು ಇಬ್ಬರು ಇದಾರಲ್ಲ, ಅಲ್ಲು ಅರ್ಜುನ್ ಅವರ ಮಕ್ಕಳು, ಅವರಿಬ್ಬರು ಸಹಿತ ಬಂದೇನಂತಂದ್ರೆ ಅಪ್ಪನನ್ನ ತಬ್ಕೊಳ್ಳುವಂತಹ ವಿಜುವಲ್ಸ್ ಮತ್ತೆ ಅದು ನೋಡ್ತಾ ಇದ್ರೆ ಅವರ ನಿರೀಕ್ಷೆ ತುಂಬಾ ಇತ್ತು. ಅಂದ್ರೆ ನಿನ್ನೆ ತಡರಾತ್ರಿನೇ ಬರ್ತಾರೆ ಅಂತ. ಆದ್ರೆ ಕೊನೆಗೂ ಸಹಿತ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಬಹಳಷ್ಟು ಜನ ಹಿತೈಷಿಗಳೇನಿದ್ದಾರೆ ಮತ್ತೆ ಸ್ಟಾರ್ ನಟರುಗಳೇನಿದ್ದಾರೆ, ಪೊಲಿಟಿಷಿಯನ್ಸ್ಗಳೇನಿದ್ದಾರೆ, ಎಲ್ಲರೂ ಸಹಿತ ಏನಂದ್ರೆ ಬಂದು ಅವ್ರನ್ನ ಭೇಟಿ ಮಾಡುವಂತದ್ದು ಮತ್ತೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಘಟನೆ ನಡೀಬಾರ್ದಾಗಿತ್ತು, ಘಟನೆ ನಡೆದಿರೋದಕ್ಕೆ ವಿಷಾದವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಸಹಿತ ಮಾಡ್ತಿದ್ದಾರೆ. ಆದ್ರೆ ಈಗ ಸದ್ಯ ಇರುವಂತಹ ವಿಚಾರ ಏನು ಅಂತಂದ್ರೆ, ಇದು ಈ ಪ್ರಕರಣ ಪೂರ್ತಿ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಒಂದು ಕಡೆಗೆ BRS ಪಕ್ಷದ ನಾಯಕರುಗಳಾಗಿರ್ಬೋದು, ಅದ್ರ ಜೊತೆಗೆ ಅಂದ್ರೆ ಮಾಜಿ CM ಜಗನ್ಮೋಹನ್ ರೆಡ್ಡಿ ಸೇರಿದಂತೆ ಬಹಳಷ್ಟು ಜನ ಇದನ್ನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪ್ರಕರಣದಲ್ಲಿ A1, A2, A3 ಸೇರಿದಂತೆ ಬಹಳಷ್ಟು ಜನರಿಗೆ ಈಗಾಗಲೇ ವಿಚಾರಣೆ ಮಾಡಿ ಬಿಡಲಾಗಿದೆ.
ಆದ್ರೆ ಅಲ್ಲು ಅರ್ಜುನ್ A11 ಆರೋಪಿ. ಆದ್ರೆ ಇವ್ರನ್ನ ಯಾಕೆ ಈ ರೀತಿಯಾಗಿ ಏಕಾಏಕಿ ಹೋಗಿ ಬೆಡ್ರೂಮ್ ಅಲ್ಲಿ ಬಂಧನ ಮಾಡುವಂತಹ ಪ್ರಸಂಗ ಏನಿತ್ತು, ಪ್ರಮೇಯ ಏನಿತ್ತು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದು ಕಡೆಗೆ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡಿರುವಂತಹ ರೀತಿಯ ಬಗ್ಗೆನೂ ಸಹಿತ ಈಗ ಪ್ರಶ್ನೆ ಹುಟ್ಟುತ್ತಾ ಇರುವಂತದ್ದು. ಅಲ್ಲು ಅರ್ಜುನ್ ಅವ್ರಿಗೆ ಏನಂದ್ರೆ ಒಬ್ಬ ಖ್ಯಾತ ನಟರಾಗಿರುವಂತದ್ದು, ಮತ್ತೆ ಅದರ ಜೊತೆಗೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಆದ್ರೂ ಸಹಿತ ಅಲ್ಲು ಅರ್ಜುನ್ ಎಲ್ಲೂ ಸಹಿತ ಈ ಒಂದು ಪ್ರಕರಣದಲ್ಲಿ ಅವರು ತಪ್ಪಿಸಿಕೊಳ್ಳುವಂತಹ ಏನಂದ್ರೆ ವಿಚಾರಗಳು ಇರ್ತಿರ್ಲಿಲ್ಲ. ಮತ್ತೆ ಇಲ್ಲಿ ನೇರವಾಗಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳೇ ಕ್ವಶನ್ ಮಾರ್ಕ್ ಆಗಿರುವಂತಹ ಕಾರಣಕ್ಕಾಗಿ ಅವ್ರನ್ನ ಆ ರೀತಿಯಾಗಿ ಪೊಲೀಸ್ ಇಲಾಖೆ ನಡೆಸ್ಕೊಳ್ಬಾರ್ದಾಗಿತ್ತು ಅನ್ನುವಂತಹ ಚರ್ಚೆ ನಡೀತಿದೆ. ಇನ್ನೊಂದು ಕಡೆಗೆ ಏನಂದ್ರೆ ಬಹಳಷ್ಟು ಜನ BRS ಪಕ್ಷದ ನಾಯಕರುಗಳಾಗಿರ್ಬೋದು ಅಥವಾ ಶಾಸಕರುಗಳಾಗಿರ್ಬೋದು, ಮಾಜಿ ಸಚಿವರುಗಳಾಗಿರ್ಬೋದು, ನಿನ್ನೆಯಿಂದನೂ ಸಹಿತ ಅವರು ಒಂದು ಹೇಳಿಕೆಗಳನ್ನ ಬಿಡುಗಡೆ ಮಾಡ್ತಿದ್ದಾರೆ. ಅವರ ಹೇಳಿಕೆಯಲ್ಲಿ ನೇರವಾಗಿ ಇಂಟೆನ್ಷಲಿ ಈ ಒಂದು ಪ್ರಕರಣವನ್ನ ಪೊಲಿಟಿಕಲಿ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ರೇವಂತ್ ರೆಡ್ಡಿ ಅವರು ಯಾವುದೋ ಒಂದು ಬೇರೆ ಕಾರಣಕ್ಕಾಗಿ ಇವರನ್ನ ಬಂಧನ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಅವರು ಚರ್ಚೆಗೆ ಗ್ರಾಸವಾಗಿದೆ. ಮತ್ತೆ ನಟರು ಸಹಿತ ಮತ್ತೆ ನಟಿಯರು ಸಹಿತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ನಡೆಸ್ಕೊಂಡಿರುವಂತಹ ರೀತಿಯ ಬಗ್ಗೆ ಕ್ವಶನ್ ಮಾಡ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ಎರಡೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಜೈಲಿಂದ ಗೀತಾ ಆರ್ಟ್ಸ್ಗೆ ಬರ್ತಾ ಇದ್ದಂತೆ ಅಲ್ಲು ಅರ್ಜುನ್ ಅವರ ಮನೆಯಲ್ಲಿ ಆ ಸಂಭ್ರಮ, ಆ ಖುಷಿ, ಆತಂಕ ದೂರ ಆಯಿತು ಅನ್ನುವಂತಹ ಪರಿಸ್ಥಿತಿ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಮನೆಗೆ ವಾಪಸ್ಸಾಗಿದ್ದಾರೆ. ಇನ್ನು ಜೈಲಿಂದ ಹೊರಟಿರುವಂತಹ ವಿಜುವಲ್ ಕೂಡ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಮನೆಗೆ ಬರ್ತಾ ಇದ್ದಂತೆ ಇಬ್ಬರು ಮಕ್ಕಳು ಓಡ್ ಬರ್ತಾರೆ, ತಂದೆಯನ್ನ ತಪ್ಕೊಳ್ತಾರೆ, ಮಗಳನ್ನ ಎತ್ತಿ ಮುದ್ದಾಡ್ತಾರೆ ನಟ ಅಲ್ಲು ಅರ್ಜುನ್ ಅವರು. ತದನಂತರ ಫ್ಯಾಮಿಲಿ ಮೆಂಬರ್ಸ್ನು ಕೂಡ ಭೇಟಿ ಮಾಡ್ತಾರೆ. ಚಿರಂಜೀವಿ ಆದಿಯಾಗಿ ಬೇರೆ ಬೇರೆ ನಾಯಕರು, ಗಣ್ಯರು ಆಗಿರಬಹುದು, ಸಾಕಷ್ಟು ಜನ ಅರ್ಜುನ್ ಅವರ ಮನೆಗೆ ಧಾವಿಸಿ ಅವರ ಕುಟುಂಬಸ್ಥರಿಗೆ ಸಮಾಧಾನ ಹೇಳುವಂತಹ, ಧೈರ್ಯ ಹೇಳುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇದೊಂದು ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡುವಂತಹ ಉದ್ದೇಶವಾದ್ರೂ ಏನು, ಈ ಬಗ್ಗೆ ರಾಜಕೀಯ ಆಯಾಮವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಘಟನೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಸದ್ಯಕ್ಕೆ ಅಲ್ಲು ಅರ್ಜುನ್ ಅವರು ರಿಲೀಸ್ ಆದಂತಹ ಹಿನ್ನೆಲೆ ಸಮಾಧಾನಕರ ವಾತಾವರಣ ಅವರ ಅಭಿಮಾನಿಗಳಲ್ಲೂ ಕೂಡ ಇದೆ. ಆದರೆ ಪೊಲೀಸರು ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋ ಆಕ್ರೋಶ ಕೂಡ ಇದೆ. ಅಲ್ಲು ಅರ್ಜುನ್ ಅವರು ಕೂಡ ಹೇಳ್ತಾ ಇದ್ರು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನೇ ಪೊಲೀಸರಿಗೆ ಕೋಆಪರೇಟ್ ಮಾಡ್ತಿದ್ದೆ, ಈ ರೀತಿಯಾಗಿ ಬಂದು ಅರೆಸ್ಟ್ ಮಾಡುವಂತಹ ಅವಶ್ಯಕತೆ ಏನಿತ್ತು ಅಂತ ಹೇಳಿ. ಬೆಡ್ರೂಮಿಗೆ ಹೋಗಿ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿರುವಂತಹ ಆ ಘಟನೆ ಏನಿದೆ, ಸೊ ಅದು ಸಾಕಷ್ಟು ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಆದರೆ ಈ ಸಿಚುವೇಶನ್ ಅಲ್ಲಿ ನಟ ಅಲ್ಲು ಅರ್ಜುನ್ ತುಂಬಾನೇ ಸ್ಮಾರ್ಟ್ ಆಗಿ, ತುಂಬಾನೇ ಕಾಮ್ ಆಗಿ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ದಾರೆ. ಈ ಪ್ರಕರಣದ ಸೂಕ್ಷ್ಮತೆಯನ್ನ ಅವರು ಅರ್ತಿದ್ದಾರೆ. ತಾವೇನಾದ್ರೂ ಒಂದು ಸ್ವಲ್ಪವೂ ಪೊಲೀಸರ ವಿರುದ್ಧ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ರೆ ಇಡೀ ಅಭಿಮಾನಿಗಳು ಕೆರಳುವಂತಹ ಸಾಧ್ಯತೆ ಇರುತ್ತೆ. ಸೊ ಅವ್ರನ್ನ ಕೆರಳಿಸಬಾರ್ದು, ಆದಷ್ಟು ಈ ಪರಿಸ್ಥಿತಿಯನ್ನ, ಈ ಸಿಚುವೇಶನ್ನ ಸಮಾಧಾನ ಪಡಿಸಬೇಕು ಅಂತ ಹೇಳಿ ಸಮಾಧಾನವಾಗಿ ಮಾಧ್ಯಮದ ಜೊತೆ ಮಾತನಾಡಿ ಮಾಧ್ಯಮದವರಿಗೂ ಕೂಡ ಅವರು ಥ್ಯಾಂಕ್ಸ್ ಹೇಳಿದ್ರು. ಜೊತೆಗೆ ಕುಟುಂಬಸ್ಥರಾಗಿರಬಹುದು, ಅಭಿಮಾನಿಗಳಾಗಿರಬಹುದು, ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ರು. ಜೊತೆಗೆ ಕೋರ್ಟ್ ಮೇಲೆ, ಕಾನೂನು ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ಆ ನಂಬಿಕೆಯನ್ನ ವ್ಯಕ್ತಪಡಿಸಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.